ಹಾಯ್ ಎಲ್ಲ ನಮಸ್ತೆ. ಏನಪ್ಪ ಅಂದ್ರೆ ಇವತ್ತು ನಾವು ಬಂದೀವಿ ಎಣ್ಣೆ ಹೊಡ್ಯಕ್ಕೆ. ಯಾವ್ದು ಎಣ್ಣೆಪ್ಪ ಅಂದರೆ ಅದು ಸದಿ ಎಣ್ಣೆ. ಎದ್ರಾಗಪ್ಪ ಅಂದ್ರೆ ಅದು ಗೋಧಿ ಬೆಳೆಗೆ ಸದಿ ಎಣ್ಣೆದು ಸದಿ ತೆಗ್ಸಕತ್ತ ಮೊದಲು ಸದಿ ಎಣ್ಣೆ ಹೊಡಿಬೇಕತ್ತೆ. ಎಣ್ಣೆ ಹೊಡಿಯಕತ್ತೀವಿ. ಒಂದು ಪ್ಯಾಕೆಟ್ಗೆ 5 ಡ್ರಮ್ ಅಂತ ಸಾಯ್ತೋ ಏನು ಗೊತ್ತಿಲ್ಲ, ಏನೋ ಗ್ಯಾರಂಟಿ ಇಲ್ಲ ನಮಗೇನು. ಆದ್ರೆ ಸುಮ್ಮನೆ ಏನೋ ಒಂದು ಇದಕ್ಕೆ ಹಂಗಾಗಿ ಹೊಡ್ಯಕತ್ತೀವಿ. ನೋಡೋಣ ಏನಾಗ್ತದೆ ನೋಡೋಣ. 15 ದಿನ ಬಿಟ್ಟು ಗೊತ್ತಾಗ್ತದೆ. 15 ದಿನ ಮೇಲೆ ಅದು ಸಾಯ್ತಂತ ಯಾರು 15 ತನಕ ಅದೇನು ರಿಸಲ್ಟ್ ಹೇಳಲತ್ತಾರ. ಅದು ಡಬ್ಬಿಲೇ 4 ಡಬ್ಬಿ ಹಾಕಿವಿ. ನೋಡೋಣ ಏನೋ ಎಷ್ಟು ಆಗ್ತಂತ ಗೊತ್ತಾಗ್ತದೆ. ಎಣ್ಣೆ ಹೊಡ್ಯಕ್ಕೆ ಚಾಲು ಮಾಡೀವಿ. ನೋಡಮ್ಮಪ್ಪ ಹೆಂಗಾಗ್ತಾನೆ. 15 ದಿನ ಬಿಟ್ಟರೆ ಗೊತ್ತಾಗ್ತದೆ ಅದು ಸದಿ ಸಾಹಿತ್ಯ ಮಾಡ್ತಂತ. ಆರು ಸಾಹಿತ್ಯ ಅಂತೇಳಿ ಕೊಟ್ರೆ ಮತ್ತು ಏನಾಗ್ತದೆ ಗೊತ್ತಿಲ್ಲ. ಏನೋ ನಾವು ಇದೇ ಫಸ್ಟ್ ಹೊಳ್ಯಾದ್ದು ಎಣ್ಣೆ. ಅದು ಗೋಧಿಯಾಗ ಮಾತ್ರ ಹೊಡಿಬೋದು. ಅದು ಮತ್ತು ಜೋಳದಾಗ ಮೆಕ್ಕೆಜೋಳದಾಗ ಬೇರೆ ಬೆಳೆಯಾಗ ಹೊಡ್ಯಾಪಿಲ್ಲ ಅದು. ಯಾಕಂದ್ರೆ ಅದು ಸದಿ ಇದು ಗೋಧಿಯಾಗೆ ಹೊಡಿಬೇಕಂತೇಳಿ ಕೊಟ್ಟಿದ್ದು. ಅದು ಬೇರೆ ಬೆಳೆ ಆದರೆ ಬೆಳೆ ಸತ್ತು ಹೊಡ್ತದೆ ಅದು. ಆ ಗೋಧಿಗೆ ಸದಿಗೆ ಹಂಗೆ ಇಟ್ಟಿರ್ತದೆ. ಅದು ಗೋಧಿಗೆ ಏನು ಆಗ್ಬಾರ್ದು, ಸದಿ ಸಾಯ್ಬೇಕಂತ ಅಷ್ಟೇ ಇದು ಮಾಡಿರ್ತಾರೆ. ಹಂಗಾಗಿ ನೋಡಿರಿ ಗೋಧಿ ಹಿಂಗದ. ಈ ಕಡೆ ಒಂದು 3 ಡ್ರಮ್ ಹಾಲಕತ್ತು ಅಂದ್ರೆ ಏನೋ ಮಾಡಿ ಹೊಡಿಯತ್ತೀವಿ. ಈ ಕಡೆ ಮಾರ ಮಾಡಿ ಹೊಡಿಯಕತ್ತೀವಿ. ಇದು ಒಂದು 3 ಡ್ರಮ್ ಆಗ್ತದೆ. 3 ಡ್ರಮ್ ಸಲಿಯಾಗಿ ಇದು ಕಡೆ ಆ 3 ಡ್ರಮ್ ಹತ್ರ ಆಯ್ತಿದ್ದು. ಇನ್ನೊಂದು ಮಲ ಆದ್ರೆ ಇಟ್ಟು ಹೊಡ್ಕೊಂಡು ಅಂದ್ರೆ ಆಯ್ತು. ಇಲ್ಲಿ ತಿರುಗುತ್ತಾನದು. ಅದು ಇಲ್ಲಿದೆ. ಈ ಕಡೆ ಮಾರ ಮಾಡ್ಕೊಂತೀವಿ. ಇಲ್ಲಿ ತಿರುಗೋದಕ್ಕೆ ಒಂದು ಮಲ ಅದು. ಈಗ ಈ ಕಡೆ ಆಗಿದ್ದಕ್ಕೆ ಮತ್ತೆ ಈ ಕಡೆ ಹೊಡ್ಯಾಕತ್ತೀವಿ. ಈಗ ಮತ್ತೆ ಕರ್ಸ್ಲತ್ತೀನಿ. ಈಗ ಅದೇ 5ನೇ ಡ್ರಮ್ ಈಗ ನಡೆದ ನೋಡಿ. ಈ ಕಡೆ ಈ ಸೈಡ ಇದು 5 ಡ್ರಮ್ ಇಲ್ಲಿನ ಕಲಿಸ್ಬಿಟ್ನೆ ಅಂದ್ರೆ ಆಯ್ತು. ಇದೇ ಮಾಪಲೆ ಹಾಕೋದು. ಇದು ಕಲರ್ ಚೇಂಜ್ ಆಗಿಬಿಡ್ತದೆ. ಅದು ನೀರು ಹಾಕೋದಂದ್ರೆ 1 2 3 4 5 ಡ್ರಮ್ ಕಲಿಸಿ. ಈಗ ನೋಡೋಣ ಸ್ವಲ್ಪ ತಿರುಗಬೇಕದು. ಒಳಗೆ ಹಂಗೆ ಕಾಳು ಇರ್ತಾವೆ ಇಲ್ಲಿ ಇದ್ರಾಗ ಕಾಳು ಉಳಿತಾವ. ಈಗ ಸ್ವಲ್ಪ ತಿರುಗಿ ಅಂದ್ರೆ ಪೂರ ಇದಾಗಿಬಿಡ್ತದೆ. ಈಗ ತಿಳಿ ನೀರೈತೆ ನೋಡ್ರಿ. ಕಡೆಗೂ ಕಂಪ್ಲೀಟಾಗಿ ಹೊಲ ಆಯಿತು. ಏನಪ್ಪ ಅಂದ್ರೆ 10 ಡ್ರಾಮ್ ಎಣ್ಣೆ ತಿಂದಿವಿ ನಾವು. 8 ಡ್ರಾಮ್ ಆಯಿತು. ಇನ್ನು 2 ಡ್ರಾಮ್ ಎಣ್ಣೆ ಹೊಡೆದಿತ್ತು. 2 ಡ್ರಾಮ್ ಎಣ್ಣೆ ಹೊರಗೆ ಸ್ವಲ್ಪ ಹೆಚ್ಚಾಗಿ ಹೊಡೆದ್ಬಿಟ್ಟಿವಿ. 2 ಡ್ರಾಮ್ ಮೇಕಪ್ ಮಾಡಿಬಿಟ್ಟಿವಿ. ಹೊಲ ಎಲ್ಲಿ ಆಗ್ತಿಲ್ಲ ಚೆನ್ನಾಗಿ ಅನಿಸಿತು. ಆಯಿತು, ಹೊಲನೂ ಆಯಿತು. ಮತ್ತು ಅಲ್ಲಿದ ಈಗೇನಿಲ್ಲ. ಮತ್ತು ಹೊಲ ಆತಂದ್ರೆ ಈಗ ಜರ ಹಸಿಯಾಗೆ ಹೊಡಿಬೇಕು ಎಣ್ಣೆ ಅಂತೇಳಿ ಹಸಿಗೆ ಹೊಡಿತೀವಿ. ಇನ್ನೂ ಹೊಲ ಹಸಿನೇ ಅದ. ಹೊಲ ಆರ್ತಂದ್ರೆ ಹೊಲ ಆರೋಣ ಹಂಗೆ ಏನಪ್ಪ ಅಂದ್ರೆ ಮತ್ತೊಮ್ಮೆ ನೀರು ಬಿಡ್ತಂದ್ರೆ ಈ ಪೂರ ಹೊಡಿನೇ ಬಂದ್ಬಿಡ್ತದೆ. ಸ್ವಲ್ಪ ಹಿಂಕಟ್ಟಾಗಿ ಸ್ವಲ್ಪ ಸಣ್ಣ ಆಯಿತು. ಇಲ್ಲಾಂದ್ರೆ ಏನೋ ಹತ್ತಿರ ಇರ್ತದಲ್ಲ. ಸ್ವಲ್ಪ ಈ ಕಡೆ ಸರಿಯಾಗದ. ಆ ಕಡೆ ಸ್ವಲ್ಪ ಅಳಕೂ ಆಗ್ಯದ. ಜರ ಪೋಚ್ ಅನ್ನಂಗೆ ಆಗ್ತದೆ. ಆಯ್ತು ನೋಡ್ರಿ.